ಆಪ್ ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಫೇಲ್ ಆಗಿದ್ದಾರೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ನೀವು ಹಾಸ್ಪಿಟಲ್ಗೋಸ್ಕರ ಹಣ ಕೇಳೋದಕ್ಕೆ ಅಂತ ಹೋದಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಕ್ತು ನಿಮಗೆ. ಮಕ್ಕಳು, ಯುವಕರು, ಮುದುಕರು, ತಾಯಂದಿರು ಸಾಕಷ್ಟು ಸಪೋರ್ಟ್ ಮಾಡಿದ್ರು, ಹೆಚ್ಚಿನ ಹಣ ಕೊಟ್ರು. ಆ ಹಣನ ನೀವು ಬಳಸ್ಕೊಂಡ್ರಿ, ಹಾಸ್ಪಿಟಲ್ನ ಕಟ್ಟಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ದೇಶದ ಜನ ನಿಮ್ಮನ್ನ ಒಬ್ಬ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೀವು ತಪ್ಪು ತಿಳ್ಕೊಂಡ್ರಿ. ಮತ್ತೆ ನೀವು ಆ ಪಾರ್ಟಿ ಕಟ್ಟಿದಾಗ ಅದು ತೆಹ್ರೀಕೆ ಇನ್ಸಾಫ್ ಆಗೋದ್ರ ಬದಲಿಗೆ ಒಂದ್ ರೀತಿ ಸಾಫ್ ಪಾರ್ಟಿ ಆಗೋಯ್ತು. ನೋಡಿ, ನನ್ನ ಯೂನಿವರ್ಸಿಟಿ ಡಿಗ್ರಿ ಇದೆಯಲ್ಲ, ಅದು ಪಾಲಿಟಿಕ್ಸ್ ಮೇಲಿತ್ತು. ಹೇಳಬೇಕು ಅಂದರೆ ನಾನು ಅಷ್ಟೊಂದು ದಡ್ಡ ಅಥವಾ ನೈವ್ ಪಾಲಿಟಿಷಿಯನ್ ಆಗಿರಲಿಲ್ಲ. ಆಗ ನಾನು ನೋಡಿ, ನಿಮ್ಮ ಡಿಗ್ರಿ ಏನಿದೆಯಲ್ಲ, ನೀವು ಏನ್ ಓದಿದ್ದೀರಲ್ಲ, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ. ನಿಮಗೆ ಪೊಲಿಟಿಕಲ್ ಸೈನ್ಸಲ್ಲಿ ತುಂಬಾನೇ ಕಡಿಮೆ ನಂಬರ್ ಸಿಕ್ಕಿತ್ತು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅದ್ರ ಮೇಲೆ ಮತ್ತೆ ರಿಸರ್ಚ್ ಮಾಡಬೇಕು ಅಂತ. ನೀವು ರಿಸರ್ಚ್ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗತ್ತೆ. ಪಾಲಿಟಿಕ್ಸ್ ಪೇಪರ್ಸ್ನಲ್ಲಿ ನನಗೆ ಆಕ್ಸ್ಫರ್ಡಲ್ಲಿ ನೆನಪಿರ್ಲಿ, ಆಕ್ಸ್ಫರ್ಡ್ಗೆ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಮಾತ್ರ ಹೋಗೋದು. ಅಲ್ಲಿ ನನಗೆ ಟಾಪ್ 2nd ಪೊಸಿಷನ್ ಸಿಕ್ಕಿತ್ತು. ಅದು ಆಕ್ಸ್ಫರ್ಡ್ನಲ್ಲಿ. ಎಕನಾಮಿಕ್ಸ್ ನಲ್ಲಿ ಕಮ್ಮಿ ಸಿಕ್ಕಿತ್ತು. ನೋಡಿ, ನನಗೆ ಪಾಕಿಸ್ತಾನದ ಪೊಲಿಟಿಕಲ್ ಸಿಚುಯೇಷನ್ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಒಬ್ಬ ವ್ಯಕ್ತಿ ಒಂದು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಪಾಲಿಟಿಕ್ಸ್ ನ ಮಾಡಕ್ ಬಂದಿದ್ದಾನೆ ಅಂದ್ರೆ ಅಲ್ಲಿ ಇದ್ದ ಅಷ್ಟು ಹಳೆಯ ಎಕ್ಸ್ಪೀರಿಯನ್ಸ್ಡ್ ಬುದ್ಧಿವಂತ ರಾಜಕಾರಣಿಗಳು ಕೂತಿದ್ರಲ್ಲ, ಅವರು ನೇರವಾಗಿ ನನ್ನನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಿದ್ರಾ? ಅಥವಾ ನೀವು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಇಲ್ಲದೆ ಪ್ರೈಮ್ ಮಿನಿಸ್ಟರ್ ಆಗಬಹುದಾ? ಒಂದು ಹೊಸ ಪಾರ್ಟಿಯಿಂದ ಬಂದು ಈ ರೀತಿ ಸ್ವೀಪ್ ಮಾಡಬಹುದಾ? ಕೆಲವು ಸರಿ ನನಗೆ ತಪ್ಪು ಅಂತ ಇಮ್ರಾನ್ ಸಾಹೇಬ್ರೆ, ಎಂತ ಕೆಟ್ಟ ಪರಿಸ್ಥಿತಿ ಅಂತಂದ್ರೆ ನೀವು 9 ಸೀಟ್ಗೆ ಫೈಟ್ ಮಾಡ್ತೀರಿ, 7 ಸೀಟ್ಗಳಲ್ಲಿ ಠೇವಣಿ ಕಳ್ಕೊಳ್ತೀರಾ. ನೀವು ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ. ಒಂದು ಎಲೆಕ್ಷನ್ಗಿಂತ 1 ವಾರದ ಮುಂಚೆ ನನ್ನ ಸ್ಟೇಟ್ಮೆಂಟ್ ಆಗಿತ್ತು, ಮ್ಯಾಕ್ಸಿಮಮ್ 3 ಸೀಟ್ ಗೆಲ್ತೀವಿ, ಮಿನಿಮಮ್ 0 ಅಂತ. ಅದು ನಂದೇ ಸ್ಟೇಟ್ಮೆಂಟ್ ಆಗಿತ್ತು. ನಾನು ಅದನ್ನ ಆವಾಗ ಹೇಳ್ಬಾರ್ದಾಗಿತ್ತು, ಯಾಕಂದ್ರೆ ಅದರಿಂದ ನಮ್ಮ ಪಾರ್ಟಿ ಡಿಮಾರಲೈಸ್ ಆಗೋಯ್ತು. ಆದ್ರೆ ನಾನು ನಮ್ಮ ಪಾರ್ಟಿಯವ್ರಿಗೆ ಹೇಳಕ್ ಕಾರಣಕ್ಕೆ ನಿಮ್ಮ ಪಾರ್ಟಿ ಮುಳುಗೋಯ್ತಾ? ಇಲ್ಲ, ಅದರಿಂದ ಮುಳುಗಿಲ್ಲ. ಆಗ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೆ. ನಾನಾಗ ಪಬ್ಲಿಕ್ ನಲ್ಲಿದ್ದೆ. ನನಗೆ ಗೊತ್ತಿತ್ತು, ನಮ್ಗೆ ಪಬ್ಲಿಕ್ ಆರ್ಗನೈಸೇಷನ್ ಇಲ್ಲ ಅಂದಿದ್ರೆ ನೀವು ವೋಟ್ ಅಲ್ಲ, ನಿಮ್ಗೆ ವೋಟ್ ಬ್ಯಾಂಕ್ ಇದ್ರೂ ಕೂಡ ನೀವು ಅದನ್ನ ಒಟ್ಗೂಡ್ಸಕ್ ಆಗೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಎಸ್ಟಾಬ್ಲಿಷ್ಮೆಂಟ್ ನ ವಿರುದ್ಧ ಇಲ್ಲಿವರೆಗೂ ಕೂಡ ಪಾಕಿಸ್ತಾನದಲ್ಲಿ ಯಾರು ಕೂಡ ಎಲೆಕ್ಷನ್ ನ ಗೆಲ್ಲೋದಕ್ ಸಾಧ್ಯ ಆಗಿಲ್ಲ. ಈಗ ಎಸ್ಟಾಬ್ಲಿಷ್ಮೆಂಟ್ ಒಂದು ಪಾರ್ಟಿಯ ಪರವಾಗಿ ನಿಂತ್ಕೊಂಡ್ಬಿಡ್ತು ಅಂದ್ರೆ ಇಲ್ಲಿವರೆಗೂ ಯಾರು ಕೂಡ ಅವ್ರನ್ನ ಸೋಲ್ಸೋದಕ್ ಸಾಧ್ಯ ಆಗಿಲ್ಲ. ಆ ಟೈಮಲ್ಲಿ ನಿಮ್ಮ ಪಾರ್ಟಿ ಇರ್ಲಿಲ್ಲ ಅಂತ ನಾನು ಒಪ್ಕೋತೀನಿ. ನೀವು ಎಲ್ಲೆಲ್ಲಿ ಫೈಟ್ ಮಾಡಿದ್ರು ಅಲ್ಲಿ ಎಲ್ಲಾ ಕಡೆ ಸೋಲ್ತೀರಿ. ಆದ್ರೆ ನೋಡಿ, 2001ರಲ್ಲಿ ಎಲೆಕ್ಷನ್ ಆದಾಗ ಆಗ್ಲೂ ಕೂಡ ನಿಮ್ಮ ಪಾರ್ಟಿಗೆ 0.08% ವೋಟ್ ಸಿಗುತ್ತೆ. ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದೀರಾ. ಅದು ಕೂಡ ಒಂದು ಅಚೀವ್ಮೆಂಟೇ ಆಗಿತ್ತು. ಯಾಕೆ ಅಂತ ಹೇಳ್ತೀನಿ. ನೋಡಿ, ನಮ್ಮ ಇನ್ನೊಂದು ಎಲೆಕ್ಷನ್ನಲ್ಲಿ ನಾವು ನಮ್ಮ ಜನರಲ್ ಮುಷರಫ್ನ 3 ವರ್ಷಗಳಲ್ಲಿ 1.5 ವರ್ಷ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ನಮ್ಗನ್ಸಿತ್ತು ಜನರಲ್ ಮುಷರಫ್ ಅವರು ನಮ್ಗೆ 7 ಪಾಯಿಂಟ್ ಅಜೆಂಡಾನ ಕೊಟ್ಟಿದ್ರು, ಅದು ನಮ್ಮ ಅಜೆಂಡಾ ಆಗಿತ್ತು. ಆಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆಮೇಲೆ ನಮ್ಗೆ ವಿಷಯ ಗೊತ್ತಾದಾಗ ಜನರಲ್ ಮುಷರಫ್ ಅವರು ನಾವ್ ಯಾರ್ ವಿರುದ್ಧ ಹೋರಾಡ್ತಿದ್ವೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಗ ನಮ್ಮ ದಾರಿ ಬೇರೆ ಆಯ್ತು. ನೋಡಿ, ದಾರಿ ಬೇರೆ ಆದಾಗ ಆ ಎಲೆಕ್ಷನ್ಗೆ 3 ತಿಂಗಳ ಹಿಂದೆ ನಮ್ಮ ದಾರಿ ಬೇರೆ ಆದ್ಮೇಲೆ ಆಗ ನಾವು ಪ್ರೋ ಮುಷರಫ್ ಪಾರ್ಟಿನೂ ಆಗಿರ್ಲಿಲ್ಲ, ಅಪೋಸಿಷನ್ ಪಾರ್ಟಿನೂ ಆಗಿರ್ಲಿಲ್ಲ. ಎಸ್ಟಾಬ್ಲಿಷ್ಮೆಂಟ್ಗೆ 3 ತಿಂಗಳ ಹಿಂದೆ ಹೋಗೋದಿದೆಯಲ್ಲ, ಅಂದ್ರೆ ಎಲೆಕ್ಷನ್ಗೆ 3 ತಿಂಗಳ ಹಿಂದೆ ಆಗ ನಾವು ಹೋರಾಡಿದ್ದೆ ನಮ್ಮ ಸರ್ವೈವಲ್ಗೋಸ್ಕರ. ನೆನ್ಪಿರ್ಲಿ ನಿಮ್ಗೆ, PMLN ಅದು ಪಂಜಾಬ್ನ ಅತಿ ದೊಡ್ಡ ಪಾರ್ಟಿ ಆಗಿತ್ತು, ಪಾಕಿಸ್ತಾನ್ನ ಅತಿ ದೊಡ್ಡ ಪಾರ್ಟಿ. ಅದರ 2/3 ಮೆಜಾರಿಟಿ ಇತ್ತು ಪಾರ್ಲಿಮೆಂಟಲ್ಲಿ ಮೊದಲು. ಅವ್ರಿಗೆ ಕೇವಲ 13 ಸೀಟ್ಗಳು ಸಿಕ್ತು. ಅವರು ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧವಾಗಿ ಹೋದ್ರು ಅಂತ ಅವ್ರನ್ನ ಎಸ್ಟಾಬ್ಲಿಷ್ಮೆಂಟ್ ವೈಪ್ಔಟ್ ಮಾಡ್ಬಿಡ್ತು. ನಾವಾಗಿನ್ನು ಹೊಸಬ್ರಾಗಿ. ಒಂದ್ ವೇಳೆ ನೀವು ರಾಜಕೀಯನೇ ಮಾಡೋದಾಗಿದ್ರೆ ನಿಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು. ಜಿಯಾ ಉಲ್ ಖಾನ್ ಸಾಹೇಬ್ರು ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗಿದ್ರು, ಅವರು ನಿಮ್ಗೆ ಆಫರ್ ಮಾಡಿದ್ರು. ಹೌದು, ಅವ್ರು ನನಗೆ 1988 ಮಿನಿಸ್ಟರ್ಶಿಪ್ ಆಫರ್ ಮಾಡಿದ್ರು. ಒಂದ್ ವೇಳೆ ರಾಜಕೀಯದಲ್ಲಿರ್ಬೇಕು ಅಂದ್ರೆ ಆಗ ಮಂತ್ರಿನೇ ಆಗ್ಬೋದು. ಇಲ್ಲ, ನನಗೆ ಜನರಲ್ ಮುಷರಫ್ ಅವರು ಪ್ರೈಮ್ ಮಿನಿಸ್ಟರ್ಶಿಪ್ನೇ ಆಫರ್ ಮಾಡಿದ್ರಲ್ಲ. ಅವರು ಇಂಟರ್ವ್ಯೂನಲ್ಲೇ ಹೇಳಿದ್ದಾರೆ, ನೋಡಿ ಇಮ್ರಾನ್ ನನ್ನ ಪ್ರೈಮ್ ಮಿನಿಸ್ಟರ್ ನಾಮಿನಿ ಆಗಿದ್ದಾರೆ, ಒಂದ್ ವೇಳೆ ಅವ್ರು ನಮ್ಮನ್ನ ಜಾಯ್ನ್ ಆದ್ರೆ. ನೋಡಿ, ಫೇಲ್ಡ್ ಪಾಲಿಟಿಷಿಯನ್ ಅನ್ನೋ ಮಾತು ಹೇಳಿದ್ರೆ, ಯಶಸ್ವಿ ಪಾಲಿಟಿಷಿಯನ್ಗೂ ಮತ್ತೆ ಫೇಲ್ಡ್ ಪಾಲಿಟಿಷಿಯನ್ಗೂ ಏನ್ ವ್ಯತ್ಯಾಸ? ತಮ್ಮ ನಿಯತ್ತನ್ನ ಮಾರ್ಕೊಳ್ಳೋದಾ? ಅವರು ತಮ್ಮ ದಾರಿಯಿಂದ ದೂರ ಸರಿಯೋದಾ?
ಪವರ್ ಪಾಲಿಟಿಕ್ಸ್ ಮಾಡಿದ್ರೆ ಅದು ತುಂಬಾ ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋಕೆ. ನಾನಿವತ್ತು ಪಾಕಿಸ್ತಾನದಲ್ಲಿ ವಜೀರೆ ಆಜಮ್ ಆಗಿರ್ತಿದ್ದೆ. ಒಂದ್ ವೇಳೆ ನನ್ನ ಮ್ಯಾನಿಫೆಸ್ಟೋ ಅದಾಗಿರ್ಲಿಲ್ಲ ಅಂತಿದ್ರೆ ನಾನು ವಜೀರೆ ಆಜಮ್ ನಿಮ್ಗೆ ಆಗಿರ್ತಿದ್ದೆ. ಅನಿಸ್ತಾ ಇದೆಯಾ ಮುಷರಫ್ ಅವ್ರ ಜೊತೆಗೆ ನಿಂತಿದ್ದು ನೀವು ಮಾಡಿದಂತ ತಪ್ಪು ಅಂತ? ಖಂಡಿತವಾಗ್ಲೂ ತಪ್ಪಾಗಿತ್ತು. ಯಾಕೆ ಅಂದ್ರೆ ನಾವ್ ಅನ್ಕೊಂಡಿದ್ವಿ ಜನರಲ್ ಮುಷರಫ್ ಅವರು ನಾವ್ ಅನ್ಕೊಂಡ್ ಹಾಗೆ ದೇಶದಲ್ಲಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆಮೇಲೆ ನಮ್ಗೆ ಗೊತ್ತಾದಾಗ ಅವರು ಅದೇ ಸ್ಟೇಟಸ್ ಕೋನ ಮಾಡ್ತಿದ್ರು, ಅದೇ ಪಾಲಿಟಿಕ್ಸ್ನ ಮಾಡ್ತಿದ್ರು ಹಿಂದಿನವ್ರು ಮಾಡ್ದ ಹಾಗೆ. ಹಾಗಾಗಿ ತಪ್ಪಾಗಿತ್ತು. ನನಗೆ ಅರ್ಥ ಆಗತ್ತೆ, ನಾವು ಮೊದ್ಲೇನೆ ಅಪೋಸಿಷನ್ಗೆ ಹೋಗ್ಬಿಟ್ಟಿದ್ವಿ ಅಂದ್ರೆ ನಾವು ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೋದಿತ್ತು ಎಲೆಕ್ಷನ್ ಬರೋ ಅಷ್ಟರಲ್ಲಿ. ನಿಮ್ಗೆ ಅನ್ಸೋದಿಲ್ವಾ ನೀವೊಬ್ಬ ಗೌರವಾನ್ವಿತ ವ್ಯಕ್ತಿ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಅಂತವ್ರಿಗೆ ಜಾಗ ಇಲ್ಲ ಅಂತ? ನಾನು ಖಂಡಿತ ಅನ್ಕೊಳ್ಳಲ್ಲ. ನನ್ನ ಪಾಕಿಸ್ತಾನದಲ್ಲಿ ನನ್ನ ರೋಲ್ ಮಾಡೆಲ್ ಯಾರು ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ತುಂಬಾ ಪ್ರಿನ್ಸಿಪಲ್ಡ್ ಮನುಷ್ಯ ಆಗಿದ್ರು. ಪಾಕಿಸ್ತಾನದಲ್ಲಿ ಎಲ್ರೂ ಕೂಡ ನಂಬ್ತಾರೆ. ಅವರು ಪಾಕಿಸ್ತಾನದ ಒಬ್ಬರೇ ಲೀಡರ್ ಆಗಿದ್ರು. ಅವ್ರ ಮಾತು ವೇದವಾಕ್ಯ ಆಗಿತ್ತು. ಅವರು ಒಂದು ಪ್ರಿನ್ಸಿಪಲ್ ಇರೋಂಥ ವ್ಯಕ್ತಿ ಆಗಿದ್ರು. ಒಬ್ಬ ಸೆಲ್ಫ್ಲೆಸ್ ಪಾಲಿಟಿಷಿಯನ್ ಆಗಿದ್ರು. ಅವರು ನಮ್ಮ ಐಡಿಯಲ್ ಆಗಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಲಿಟಿಕ್ಸ್ ನ 1910 ಶುರು ಮಾಡಿದ್ರು. ಅದಕ್ಕೆ ಫಲ ಸಿಕ್ಕಿದ್ದು 47 ನೋಡಿ, ನೀವು ಒಂದು ಗುರಿ ಇಟ್ಕೊಂಡ್ರೆ ಅಥವಾ ನೀವು ಒಂದು ಕನಸನ್ನ ಬೆನ್ ಹತ್ತಿದ್ರೆ ನೀವು ಅದಕ್ಕೋಸ್ಕರ ಟೈಮ್ ಫ್ರೇಮ್ ಇಟ್ಕೋಬಾರ್ದು. ಒಂದ್ ವೇಳೆ ನಾನು 2 ಎಲೆಕ್ಷನ್ ಅಲ್ಲಿ ಸೋತ್ ಹೋದ್ರೆ ನೀವು ನಾನು ಸೋತೋದೆ ಅಂತ ಹೇಳಕ್ಕಾಗಲ್ಲ. ನೀವು ನಿಮ್ಮ ಕನಸಿಗೋಸ್ಕರ ಇಡೀ ಜೀವನನೇ ಮುಡುಪಾಗಿಡ್ಬೇಕಾಗತ್ತೆ, ಅದನ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ ನಾವೀಗ. ನೀವ್ ಯಾವಾಗ ಪಾಕಿಸ್ತಾನ್ ಟೀಮಿನ ಕ್ಯಾಪ್ಟನ್ ಆಗಿದ್ರಲ್ಲ, ಆ ಸಮಯದಲ್ಲಿ ನೀವು ಆ ಥರ ಏನ್ ಯೋಚಿಸ್ತಾ ಇದ್ರಿ? ಅಂದ್ರೆ ಭಾರತದ ಜೊತೆ ಮ್ಯಾಚ್ ಆಗ್ಬೇಕಾದ್ರೆ ನೀವ್ ಏನ್ ಯೋಚಿಸ್ತಾ ಇದ್ರಿ? ಮತ್ತೆ ಹಾಗೆ ಬೇರೆ ಟೀಮ್ ಇದ್ದಾಗ ಹೇಗ್ ಯೋಚಿಸ್ತಾ ಇದ್ರಿ? ನೋಡಿ, ಭಾರತದ ವಿರುದ್ಧ ನಾನು ಪೂರ್ತಿ ಎಫರ್ಟ್ ಆಗ್ತಾ ಇದ್ದೆ. ಮತ್ತೆ ನಾನು ಪೂರ್ತಿಯಾಗಿ ಪ್ರಯತ್ನ ಪಡ್ತಾ ಇದ್ದೆ ನಾನು ನಿಮ್ಮ ಟೀಮ್ನ ಸೋಲ್ಸ್ಬೇಕು ಅಂತ. ಆದ್ರೆ ನೀವಿದ್ನ ಯಾವಾಗ್ಲೂ ನೆನ್ಪಲ್ಲಿಟ್ಕೋಬೇಕು, ಅದು ಯಾವತ್ತೂ ವೈರತ್ವ ಆಗಿರ್ಲಿಲ್ಲ. ಅದು ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿರ್ತಿತ್ತು, ಒಂದು ಒಳ್ಳೆ ಆಟ ಆಗಿರ್ತಿತ್ತು. ಯಾಕಂದ್ರೆ ಪಬ್ಲಿಕ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದ್ರೆ ಆಟದಲ್ಲಿ, ನಮಗ್ ಗೊತ್ತಿತ್ತು ಇಂಡಿಯನ್ಸ್ ಎಲ್ರೂ ಇಂಡಿಯಾ ಪರವಾಗಿ ನಿಲ್ತಾ ಇದ್ರು ಮತ್ತೆ ನಮ್ಮವರು ನಮ್ ಪರವಾಗಿ. ಅದಕ್ಕೆ ನಾನು ತುಂಬಾ ಎಫರ್ಟ್ ಆಗ್ತಾ ಇದ್ದೆ. ಆದ್ರೆ ಭಾರತದ ವಿರುದ್ಧ ಆಡ್ಬೇಕಾದ್ರೆ ಒಂದು ಭಯ ಇರುತ್ತಲ್ವಾ, ಒಂದ್ ವೇಳೆ ಏನಾದ್ರೂ ಸೋತು ವಾಪಸ್ ಹೋದ್ರೆ ಪಬ್ಲಿಕ್ ಹೊಡಿತಾರೆ ಅಲ್ಲಿ ಅಂತ. ನಾನು ಯಾವತ್ತೂ ಇದನ್ನ ಮರೆಯೋದಿಲ್ಲ. ನಾನಿಲ್ಲಿಗೆ ಮೊದಲನೇ ಟೂರ್ಗೆ ಬಂದಿದ್ದಾಗ ನಮ್ಮ ಟೀಮ್ ಇಲ್ಲಿ ಸೋತ್ ಹೋಗಿತ್ತು. ನಮ್ಗೆ ನೆನ್ಪಿದೆ, ನಾವು ಸೋತ್ ಹೋದಾಗ ನಾವು ತೀರ್ಮಾನ ಮಾಡಿದ್ವಿ ಏನಂದ್ರೆ ನಾವು ಆ ಫ್ಲೈಟ್ನಲ್ಲಿ ಹೋಗೋಣ, ಇಡೀ ದೇಶನೇ ಮಲಗಿರ್ಬೇಕು ಆಗ. ಅದಕ್ಕೆ ಅಂತ ನಾವು ಹುಡುಕಿ ಬೆಳಗ್ಗೆ 4 ಗಂಟೆ ಫ್ಲೈಟ್ನ ಹಿಡ್ಕೊಂಡು ಡೆಲ್ಲಿಯಿಂದ ಹುಷಾರಾಗಿ ಹೋಗಿ ತಲುಪಿದ್ವಿ. ಆಗ ಯಾರು ಏರ್ಪೋರ್ಟ್ ಅಲ್ಲಿ ಇರ್ಲಿಲ್ಲ, ಕೇವಲ ಕಸ್ಟಮ್ ಅಫಿಷಿಯಲ್ಸ್ ಇದ್ರು ಮತ್ತೆ ಇಮಿಗ್ರೇಷನ್ ಅಫಿಷಿಯಲ್ಸ್. ಹೇಳಿದ್ರೆ ನೀವು ನಂಬೋದಿಲ್ಲ, ಆ ಕಸ್ಟಮ್ ಅಫಿಷಿಯಲ್ಸ್ ನಮ್ಮನ್ನ 2 ಗಂಟೆ ಏರ್ಪೋರ್ಟ್ ಅಲ್ಲಿ ನಿಲ್ಸಿದ್ರು. ನಾವು ಭಾರತದಿಂದ ತಂದಂತ ಪ್ರತಿಯೊಂದನ್ನು ಅವರಲ್ಲಿ ಚೆಕ್ ಮಾಡ್ತಾ ಇದ್ರು. ರೆಕಾರ್ಡ್ಸ್ ಮತ್ತೆ ಅವಾರ್ಡ್ಸ್ ಎಲ್ಲಾನು ಅವ್ರು ನಮ್ಮಿಂದ ತಗೊಂಡ್ಬಿಟ್ಟಿದ್ರು. 2 ಗಂಟೆ ನಮ್ಮನ್ನ ಅಲ್ಲೇ ಕಾಯಿಸಿದ್ರು. ಅದಾದ್ಮೇಲೆ ನಾವು ಅಲ್ಲಿಂದ ಹೊರಟಾಗ ಕೆಲವೊಬ್ರು ಎದ್ದಿದ್ರು. ಆಗ ನಾವು ಕದ್ದು ಮುಚ್ಕೊಂಡು ಮನೆಗೆ ಹೋಗ್ಬಿಟ್ವಿ. ಆಮೇಲೆ ಏನಂದ್ರೆ ನನಗ್ ನೆನ್ಪಿದೆ, ನಾವು 8 ವರ್ಷಗಳಾದ್ಮೇಲೆ ಇಂಡಿಯಾ ಮೇಲೆ ಗೆದ್ದು ವಾಪಸ್ ಹೋದಾಗ ಇಲ್ಲಿ ಒಂದು ಸೀರೀಸ್ನಲ್ಲಿ ನಾವು ಅದೇ ಏರ್ಪೋರ್ಟ್ನಲ್ಲಿ ಹೋಗಿ ಇಳಿತೀವಿ. 1.5 ಲಕ್ಷ ಜನ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋಕೆ ಏರ್ಪೋರ್ಟ್ಗೆ ಬಂದಿದ್ರು. 5 ಮೈಲಿ ತನಕ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ನಿಂತಿದ್ರು. ಅದೇ ಕಸ್ಟಮ್ ಆಫೀಸರ್ಸ್ ನಮ್ಮನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋದ್ರು. ಹಾಗಾಗಿ ಈ ಸೋಲು ಗೆಲುವು ಇದೆಯಲ್ಲ, ಇದೆಲ್ಲ ನಮ್ಗೆ ತುಂಬಾನೇ ಕಲ್ಸುತ್ತೆ ಕೂಡ. 2 ವಿಷಯಗಳನ್ನು ನೀವು ಗೆದ್ದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಆಕಾಶಕ್ಕೆ ಹೇರ್ಬಿಡ್ತೀರಾ, ಸೋತಾಗ ನೀವು ಪಾತಾಳಕ್ಕೆ ಕೂಸ್ಬಿಡ್ತೀರಾ. ಇದು ಕೆಟ್ಟ ಟೈಮು, ನಿಮ್ಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಿಮ್ಮ ಪೊಲಿಟಿಕಲ್ ಪಾರ್ಟಿ ಏನಿದೆಯೋ ತರೀಕೆ ಇನ್ಸಾಫ್, ಈಗ ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಬಂದು ನಿಮ್ಮ ಪಾರ್ಟಿ ಪವರಿಗೆ ಬಂತು ಅಂತಂದ್ರೆ ಆಗ ನೀವು ಯಾವ ಪ್ರಾಕ್ಟಿಕಲ್ ಹೆಜ್ಜೆನ ತಗೋತೀರಾ? ಅದರಿಂದ ಕಾಶ್ಮೀರದೇನ್ ಪ್ರಾಬ್ಲಮ್ ಇದೆಯೋ ಅದು ಸಾರ್ಟ್ ಔಟ್ ಆಗೋ ಥರ. ನನಗೆ ನಂಬಿಕೆ ಇದೆ 2 ದೇಶದವರು ಈಗ ತಯಾರಿದ್ದಾರೆ ಅಂತ ಒಂದು ಸೊಲ್ಯೂಷನ್ಗೋಸ್ಕರ. ನಾವು ಅಲ್ಲಿ ನಡೀತಾ ಇರೋ ಡಿಸ್ಪ್ಯೂಟ್ನ ಕಾರ್ಪೆಟ್ ಕೆಳಗಡೆ ತಳ್ಳೋದಕ್ಕಿಂತ ಬದಲಾಗಿ ಅದ್ ಸರಿ ಹೋಗುತ್ತೆ ಅಂತ. ಅದ್ ಸರಿ ಹೋಗೋದೇ ಇಲ್ಲ. ಹಾರ್ಡ್ ಲೈನರ್ಸ್ ನಿಮ್ ಕಡೆನೂ ಇದಾರೆ, ನಮ್ ಕಡೆನೂ ಇದಾರೆ. ಅದರಿಂದ ಅವರು ಅಡ್ವಾಂಟೇಜ್ ತಗೊಳಕ್ ನೋಡ್ತಾ ಇರ್ತಾರೆ. ಮತ್ತೆ ದ್ವೇಷ ಹೆಚ್ಚು ಮಾಡಿದ್ರೆ ವೋಟ್ ಸುಲಭವಾಗಿ ಸಿಗುತ್ತೆ, ಪ್ರೀತಿಯಿಂದ ವೋಟ್ ಸಿಗೋದು ತುಂಬಾನೇ ಕಷ್ಟ. ದ್ವೇಷನ ಹರಡಿ ಇದರಿಂದ ಲಾಭ ಪಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಯಾವಾಗ ಬೇಕಾದ್ರೂ ಮತ್ತೆ ಈ ರೀತಿಯ ಒಂದು ಸಿಚುಯೇಷನ್ ಬರಬಹುದು. ನೋಡಿ, ಈಗ್ಲೇ ನಡೀತಾ ಇದೆಯಲ್ಲ, 2 ನ್ಯೂಕ್ಲಿಯರ್ ಆರ್ಮ್ಡ್ ದೇಶದ ಸೈನಿಕರು ಬಾರ್ಡರ್ಗಳಲ್ಲಿ ನಿಂತಿದ್ದಾರೆ. ನಾವು ಇಲ್ಲಿ ನಡೀತಾ ಇರುವಂತ ಭಯದ ಸಿಚುಯೇಷನ್ ಅಲ್ಲಿ ಆಸ್ಟೇಜಸ್ಗಳು. ಈ ಸಮಸ್ಯೆನ ನಾವು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳೇಬೇಕು. ಇದಕ್ಕೆ ಉತ್ತರ ಸಿಕ್ಕಿದ್ದು ಕ್ರಿಕೆಟಿಂದಾಗಿ.
ಇದನ್ನ ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಕರೀತಾರೆ. 2 ದೇಶಗಳು ಕ್ರಿಕೆಟ್ ಆಡ್ಬೇಕಾದ್ರೆ 2 ದೇಶಗಳು ಎಷ್ಟು ಹತ್ರ ಬರುತ್ತೆ? ನಾನು ಆ ಸೀರೀಸ್ನಲ್ಲಿ ನೋಡಿದ್ದೀನಲ್ಲ, ನಾನು ನನ್ನ ಜೀವನದಲ್ಲಿ ಇದನ್ನೆಲ್ಲ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ಅಂದ್ರೆ ಪಾಕಿಸ್ತಾನ ಸೋಲುತ್ತೆ ತನ್ನದೇ ಪಾಕಿಸ್ತಾನ್ ಗ್ರೌಂಡಲ್ಲಿ. ಹಿಂದೂಸ್ತಾನದ ಸ್ಪೆಕ್ಟೇಟರ್ಸ್ ಹಿಂದೂಸ್ತಾನದ ಧ್ವಜ ಹಿಡ್ಕೊಂಡು ಕಿರ್ಚ್ತಾ ಇದ್ದಾರೆ, ಮತ್ತೆ ಪಾಕಿಸ್ತಾನ್ ಕ್ರೌಡ್ ಅವ್ರನ್ನ ಚಿಯರ್ ಮಾಡ್ತಿದ್ದಾರೆ. ನೋಡಿ ಹೀಗೆಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋದಾಗ ಲಾಹೋರ್ಗೆ, ಅಲ್ಲಿ ಲಾಹೋರ್ನ ಜನ ಹೇಗೆಲ್ಲ ಅವ್ರನ್ನ ವೆಲ್ಕಮ್ ಮಾಡಿದ್ರು, ಭಾರತದ ಸ್ಪೆಕ್ಟೇಟರ್ಸ್ಗಳನ್ನ. ಅವ್ರಿಗೆ ಫ್ರೀಯಾಗಿ ಊಟ ಕೊಡ್ತಾ ಇದ್ರು, ಅವರಿಂದ ದುಡ್ಡು ತಗೊಳ್ತಾ ಇರ್ಲಿಲ್ಲ ರೆಸ್ಟೋರೆಂಟ್ಸ್ಗಳಲ್ಲಿ ಅವ್ರಿಗೆ. ನೋಡಿ ಇದೆಲ್ಲ ಈ ಪಬ್ಲಿಕ್ನಲ್ಲಿ ಒಂದು ಡಿಸೈರ್ ಆಗಿದೆ, ಒಂದು 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 ಆಸೆ ಏನಂದ್ರೆ ಈ ಜಗಳ ಮುಗಿಲಿ, ಇಬ್ರು ಒಂದಾಗ್ಲಿ ಅಂತ. ಕೇವಲ ಒಂದಂತೂ ವಿಷಯ ತುಂಬಾ ಚೆನ್ನಾಗಿ ಗೊತ್ತು. ಅದೇನು ಅಂದ್ರೆ ನಮ್ಮ ಆಟಗಾರರು ತುಂಬಾ ಚೆನ್ನಾಗಿ ಹಾಸ್ಪಿಟಾಲಿಟಿ ತೋರಿಸಿದ್ರು ಇಂಡಿಯನ್ ಟೀಮ್ ಮೇಲೆ. ಅಷ್ಟು ಚೆನ್ನಾಗಿ ಸೋತಿದ್ರು ಕೂಡ, ಅದಕ್ಕೆ ನಂಗೆ ಬೇಜಾರಾಯ್ತು. ಆದ್ರೆ ನಾನು ಈ ವಿಷಯನ ಖಂಡಿತ ಹೇಳ್ತೀನಿ, ಏನಂದ್ರೆ ಒಂದು ವಿಚಿತ್ರವಾದ ಸಿನಾರಿಯೋನ ನೋಡಿದೀವಿ. ನನ್ಗನ್ಸುತ್ತೆ ಜನರು ಬದಲಾವಣೆನ ಬಯಸಿದ್ದಾರೆ ಅಂತ. ಪಬ್ಲಿಕ್ ಈ ಬದಲಾವಣೆ ಬಯಸಿದ್ದಾರೆ. ಈಗ ಲೀಡರ್ಶಿಪ್ ಮೇಲಿದೆ, ಈ ಸಮಸ್ಯೆನ ಬಗೆಹರಿಸ್ಬೇಕು ಅವರು.